ಏನ್ ಹುಡುಕ್ತಿದ್ದೀರಾ? ಮೇಡಮ್, ನನ್ನ ಬ್ಯಾಗು ಬ್ಲೂ ಕಲರ್ ಬ್ಯಾಗು 8 ಲಕ್ಷ ಇತ್ತು, ಇಲ್ಲೇ ಇಟ್ಟಿದ್ದೆ, ನೋಡಿದ್ರಾ? ಇಲ್ಲ ಸರ್, ಆ ಥರದ್ದು ಯಾವ ಬ್ಯಾಗು ನಾನು ನೋಡಿಲ್ಲ. ಆ ಥರದ್ದು ಯಾವ್ದಾದ್ರು ಇದ್ದಿದ್ರೆ ನಾನು ಮ್ಯಾನೇಜರಿಗೆ ಕೊಡ್ತಿದ್ದೆ. ಅಯ್ಯೋ, ಇವರು ನೋಡಿಲ್ಲ ಅಂತಿದ್ದಾರೆ. ಮತ್ತೆ ಎಲ್ಲೋಯ್ತು? ಸಮಿ, ನಾನು ಇಲ್ಲೇ ಕೂತ್ಕೊಂಡಿದ್ದು. ಸಪ್ತಮಿ ಇರ್ತಾ ಜಗಳ ಶುರು ಮಾಡಿದ್ರಾ? ಆಗ ನನ್ನ ಬ್ಯಾಗ್ ಇಲ್ಲಿಟ್ಟು ಹೋದೆ. ನಿಂಗೆ ಜ್ಞಾಪನ ಇಲ್ವಾ? ಇಲ್ಲ ಮಗ. ಏನೋ ನೀನೋ ಆ ಬ್ಯಾಗ್ ನೋಡ್ಕೋಬೇಕು ತಾನೆ? ಏನೋ ಮಾಡೋದು? ಸಮಿ, CCTV, ಈ CCTV ಕ್ಯಾಮ್ರಾದಲ್ಲಿ ದುಡ್ಡು ತಗೊಂಡಿರ್ತಾರೆ ಅಂತ ರೆಕಾರ್ಡ್ ಆಗಿರುತ್ತೆ ತಾನೆ? ಫಸ್ಟ್ ಹೋಗಿ ಮ್ಯಾನೇಜರ್ ಹತ್ರ ಕೇಳೋಣ ಬಾ. ಸರ್, ಬ್ಯಾಗ್ ಸಿಕ್ತೆ ಸರ್? ಇಲ್ಲ ಸರ್. ಸರ್, ಇಲ್ಲಿ CCTV ಕ್ಯಾಮ್ರಾ ಇದೆಯಲ್ಲ, ಅದ್ರ ಫುಟೇಜ್ ಒಂದ್ಸರಿ ಚೆಕ್ ಮಾಡ್ತೀರಾ? ಸರ್, 2 ದಿನದಿಂದ CCTV ವರ್ಕ್ ಆಗ್ತಾ ಇಲ್ಲ ಸರ್. ಏನ್ ಸರ್, ಏನ್ ಮಾತಾಡ್ತಿದ್ದೀರಾ? ಇಷ್ಟು ದೊಡ್ಡ ಅಂಗಡಿ ಇಟ್ಕೊಂಡು CCTV ಕ್ಯಾಮ್ರಾ ರಿಪೇರಿಗೆ ಬಂದಿದೆ ಅಂದ್ರೆ ಏನರ್ಥ? ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಬೇಕಂತ ಕಾಮನ್ ಸೆನ್ಸ್ ಇಲ್ವಾ? ಸರ್, ವೈರು ಪ್ರಾಬ್ಲಮ್ ಆಗಿದೆ, ಟೆಕ್ನಿಷಿಯನ್ ಬರ್ತಾ ಇದ್ದಾರೆ ಸರ್, ಎಲ್ಲ ಸರಿ ಮಾಡ್ತೀವಿ. ವೈರ್ ಪ್ರಾಬ್ಲಮ್ಮು ಅದು ಇದು ಅಂತ ಕತೆ ಹೇಳಿದ್ರೆ ದುಡ್ಡು ಕಳ್ದೋಗಿದೆ. ಯಾರು ಜವಾಬ್ದಾರಿ? ನಿಮ್ ಬೇಜವಾಬ್ದಾರಿ ತಂದಿಂದ ನಾನು 8 ಲಕ್ಷ ಕಳ್ಕೊಂಡಿದ್ದೀನಿ. ಲೋ ಮಗ, ಟೆನ್ಷನ್ ಆಗ್ಬೇಡ್ವೋ. ತೆಗ್ಯಾ, ಟೆನ್ಷನ್ ಮಾಡ್ಕೊಳ್ದೆ ಇನ್ನೇನು ಮಾಡಲಿ? 8 ಲಕ್ಷ ಎಲ್ಲಿಂದ ಹುಡ್ಕೋದು ನಾನು? ಸ್ವಾಮಿ, ಅದು ನಂಬೇಕಾಗ್ತಾರ ಇಲ್ವಾ? ಯೋ ನಿಂತ್ಕಳೆಯ, ಬರೋ. ನಿಲಯ, ನನ್ನ ಬ್ಯಾಗ್ ಕತ್ಕೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಕೊಡೆಯ ನನ್ನ ಬ್ಯಾಗ್ನ. ರೇ ಸ್ವಾಮಿ, ಇದು ನನ್ನ ಬ್ಯಾಗು. ನನ್ನ ಬ್ಯಾಗ್ ಅದು. ಅದ್ರಲ್ಲಿ 8 ಲಕ್ಷ ದುಡ್ಡಿದೆ. ಅದನ್ನ ಕತ್ಕೊಂಡೋಗಿ ನಾಟಕ ಆಡ್ತಿದ್ಯಾ? ಕೊಡೆಯ ಬ್ಯಾಗ್ನ. ರೇ ಸ್ವಾಮಿ, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇದು ನಂದು. ಇದು ಎಲೆ ಅಡಿಕೆ ಸುಣ್ಣ. ಸುಳ್ಳು ಹೇಳಿದ್ರೆ ಅಲ್ಲೂ ದುರಿಸ್ಬಿಡ್ತೀನಿ. ಕೊಡೆಯ ಕೊಡೆಯ. ರೀ ಬಿಡ್ರಿ, ಕೊಡೆಯ ಬ್ಯಾಗ್ನ. ನಂದದು. ಬಿಡು ಬಿಡ್ರಿ, ಬಿಡ್ರಿ, ಇದು ನಂದು ಬ್ಯಾಗು. ರೇ ಸ್ವಾಮಿ, ಅದ್ರಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ರು ಕೇಳದೆ ನನ್ ಜೊತೆನೆ ಜಗಳಕ್ಕೆ ಬರ್ತೀಯಾ? ಸರ್, ಇದೇ ತರ ಬ್ಯಾಗಲ್ಲಿ 8 ಲಕ್ಷ ದುಡ್ಡಿಟ್ಟಿದ್ವಿ, ಅದೀಗ ಕಾಣಿಸ್ತಾ ಇಲ್ಲ. ಆ ಟೆನ್ಷನ್ ಅಲ್ಲಿ ಏನೇನೋ ಮಾತಾಡ್ಬಿಟ್ಟ, ದಯವಿಟ್ಟು ಕ್ಷಮಿಸ್ಬಿಡಿ. ತಗೊಳ್ಳಿ ಸರ್. ದುಡ್ಡು ಇಟ್ಕೊಳಕ್ ಬರಲ್ಲ, ನನ್ನ ಹತ್ರ ಬಂದು ಆವಾಜ್ ಹಾಕ್ತೀರಾ? ಇನ್ನೊಂದ್ಸರಿ ಸಿಕ್ಕಿ ನಿಮಗ್ ಮಾಡ್ತೀನಿ, ವಿಚಾರಿಸ್ಕೊತೀನಿ. ಎಂತೆಂತ ಕಸ್ಟಮರ್ ಕರೆಸ್ತೀರಿ ಅಂಗಡಿಗೆ? ರೇ, ಎಂತ ಮ್ಯಾನೇಜರ್ ರೀ ನೀವು? ಲೋ ಮಗ, ಯಾಕೋ ಎಲ್ಲರ ಹತ್ರ ಸುಮ್ನೆ ಜಗಳ ಆಡ್ತಿದ್ಯಾ? ₹1 ಅಲ್ಲ ಕಣೋ, 8 ಲಕ್ಷ ಕಣೋ. ಈಗ ಏನ್ ಮಾಡ್ಲಿ? ಅಷ್ಟು ದುಡ್ಡು ಎಲ್ಲಿಂದ ತರಲಿ? ಸರ್, ದುಡ್ಡಂತೂ ಇಲ್ಲ ಸರ್. ನಿಮ್ಮ ಜೊತೆನೆ ಯಾರೋ ಬಂದಿರೋರು ತಗೊಂಡೋಗಿರ್ಬೇಕು ಅನ್ಸುತ್ತೆ. ಒಂದ್ಸಾರಿ ವಿಚಾರಿಸಿ ನೋಡಿ. ಮಗ, ಅಪ್ಪ ಕಾಲ್ ಮಾಡಿ ಕೇಳಿದ್ಯಾ? ಕೇಳ್ದೆ, ಅವ್ರು ತಗೊಂಡಿಲ್ಲ ಅಂದ್ರು. ಮತ್ತಿನ್ಯಾರು ದುಡ್ಡು ತಗೊಂಡಿರ್ತಾರೆ? ನನ್ನ ಪಕ್ಕ ಸಪ್ತಮಿ ಅವ್ರ ತಂದೆ ಕೂತ್ಕೊಂಡಿದ್ರು. ಯಾಕೋ ಆ ಬ್ಯಾಗ್ನ ಅವರೇ ತಗೊಂಡೋಗಿರ್ಬೇಕು ಅನ್ನಿಸ್ತಾ ಇದೆ. ಇರ್ಬೋದು ಕಣೋ. ಯಾವುದಕ್ಕೂ ಒಂದ್ಸಲ ಸಪ್ತಮಿ ಸಿಸ್ಟರ್ಗೆ ಕಾಲ್ ಮಾಡಿ ಕೇಳು. ಸ್ವಿಚ್ ಆಫ್ ಬರ್ತಿದೆ. ನೇರವಾಗಿ ಅವ್ರ ಮನೆಗೆ ಹೋಗಿ ವಿಚಾರಿಸೋಣ ನಡಿ. ಸರ್, ಇನ್ನೊಂದ್ಸರಿ ನೀಟಾಗಿ ಹುಡುಕಿ ಸಿಕ್ಕಿದ್ರೆ ನಮ್ಗೆ ತಿಳಿಸಿ, ಆಯ್ತಾ? ಸರಿ ಸರ್, ಆಯ್ತು. ಬರೋ. ಲೇ ಭಾಮ, ಬದುಕನ್ನ ನಡ್ಸೋರು ಯಾರು, ಬದುಕನ್ನ ಹಾಳು ಮಾಡೋರು ಯಾರು ಅನ್ನೋದು ನನಗ್ ಚೆನ್ನಾಗಿ ಅರ್ಥವಾಗತ್ತೆ ಕಣೆ. ಹೆಂಗಾದ್ರೂ ಮಾಡಿ ಮದ್ವೆನ ನಿಲ್ಲಿಸ್ಲೇಬೇಕು ಅನ್ನೋದೇ ನಿನ್ನ ಗುರಿ ಅಲ್ವಾ? ಎಲು ಬಿಲ್ಲದ್ ನಾಲ್ಗೆ ಅಂತ ಬಾಯಿ ಬಂದಂಗ್ ಮಾತಾಡ್ತಾ ಇದ್ದೀರಲ್ಲ, ಇದ್ ನಿಮ್ಗೆ ಸರಿ ಅನ್ಸುತ್ತಾ? ಅಂತ ತಪ್ಪು ನಾನೇನ್ರಿ ಮಾಡ್ದೆ? ನೀನ್ ನಡ್ಕೊಳ್ಳೋದೆಲ್ಲ ತಪ್ಪು ಕಣೆ. ಹೋಗಿ ಹೋಗಿ 1 ಲಕ್ಷದ ಸೀರೆ ಬೇಕು ಅಂತ ಹಠ ಹಿಡಿದು ಬಿಲ್ ಕೊಡ್ಸಿದ್ಯಲ್ಲ, ಅದು ತಪ್ಪಲ್ವಾ? ಏನೋ ನನ್ಗೋಸ್ಕರ 1 ಲಕ್ಷದ ಸೀರೆ ತಗೊಂಡಿರೋ ತರ ಮಾತಾಡ್ತಾ ಇದ್ದೀರಾ? ನಾನು ನನ್ ಮಗಳಿಗೋಸ್ಕರ
ಅವಳ ಮದ್ವೆಗೋಸ್ಕರ 1,00,000 ರೂಪಾಯಿ ಸೀರೆ ಕೇಳ್ದೆ, ಅದು ತಪ್ಪಾ? ಏಯ್, ಸಪ್ತಮಿನೇ ಅಷ್ಟು ರೇಟಿನ ಸೀರೆ ಬೇಡ ಅಂತ ಬಾಯ್ ಬಿಟ್ಟು ಹೇಳ್ತಾ ಇದ್ದಾಗ ನಿಂದೇನೆ ಮಧ್ಯದಲ್ಲಿ ಎಲ್ಲ ನೋಡ್ಕೊಂಡು ಸುಮ್ಮನೆ ಇರ್ಬೇಕು ತಾನೆ? 1,00,000 ಸೀರೆ ಕೊಡ್ಸೋ ಯೋಗ್ಯತೆ ಇದೆಯಾ ಅಂತ ನಮ್ಮ ಅಳಿಯಂದ್ರನ್ನೇ ಕೇಳ್ತಿಯಲ್ಲ, ಎಷ್ಟೇ ಧೈರ್ಯ ನಿನಗೆ? ಬರ್ತಾ ಬರ್ತಾ ನಿಂದು ತುಂಬಾ ಅತಿ ಆಗ್ತಾ ಇದೆ ಕಣೆ ಭಾಮ, ಅಲ್ವೇ? ಹೆಣ್ಮಕ್ಳು ಗಂಡನ ಮನೆಯಲ್ಲಿ ಚೆನ್ನಾಗಿ ಬದುಕಿ ಬಾಳ್ಬೇಕು ಅಂತ ಅಂದ್ಕೊಂಡವ್ರು ಯಾರು ಈ ತರ ಕೆಟ್ಟ ಕೆಟ್ಟ ಪ್ರಶ್ನೆಗಳನ್ನ ಮಾಡೋದಿಲ್ಲ. ಅಂಥದ್ರಲ್ಲಿ ನೀನು ಮಾಡಿದ್ಯಾ? ಇದ್ರ ಹಿಂದೆ ಇರೋ ನಿನ್ನ ಉದ್ದೇಶ ಏನು ಅನ್ನೋದು ಇವತ್ತು ನನಗೆ ಗೊತ್ತಾಗ್ಲೇಬೇಕು. ಮಾತಾಡೋ. ನೀನೀಗ ಮಾತಾಡ್ಲಿಲ್ಲ ಅಂತಂದ್ರೆ ನಿನ್ನನ್ನ ಕತ್ತರಿಸ್ಬಿಟ್ಟು ನಾಯಿ ನರಿಗಳಿಗೆ ಹಾಕ್ಬಿಡ್ತೀನಿ. ಮಾತಾಡ್ತೀಯಾ ಇಲ್ವೇ? ಅಯ್ಯ ನೀನ ಮಾತಾಡ್ತೀಯಾ ಇಲ್ವಾ? ಅಪ್ಪ, ಕೋಪ ಮಾಡ್ಕೋಬೇಡಿ, ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಆಗಲ್ಲಮ್ಮ, ಅಷ್ಟು ಸುಲಭಕ್ಕೆ ಈ ವಿಷಯನ ಇಲ್ಲಿಗೆ ಬಿಡಕ್ಕಾಗಲ್ಲ. ಇಂಥ ಕೆಟ್ಟ ಉದ್ದೇಶ ಇಟ್ಕೊಂಡಿದ್ದಾಳೆ ಅಂತಂದ್ರೆ ಅದೇನು ಅಂತ ತಿಳ್ಕೊಂಡು ಅದನ್ನ ನಾಶ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಒಂದಲ್ಲ ಒಂದು ದಿನ ನಮ್ಗ ಎಲ್ಲರನ್ನೂ ನಾಶ ಮಾಡ್ಬಿಡ್ತಾಳೆ ಇವಳು. ನನಗೆ ಆ ತರ ಯಾವುದೇ ಕೆಟ್ಟ ಉದ್ದೇಶ ಇಲ್ಲ. ನಿಮ್ಗಷ್ಟ್ ನಾಶ ಮಾಡ್ಬೇಕು ಅನ್ಸಿದ್ರೆ ಫಸ್ಟ್ ಬಂದ್ ನನ್ನನ್ನೇ ನಾಶ ಮಾಡಿ, ಸೀಮೆ ಎಣ್ಣೆ ತಂದು ಸುರಿದು ಬೆಂಕಿ ಹಚ್ಬಿಡಿ. ಅಲ್ಲಿಗೆ ನಿಮ್ಗೂ ಸಮಾಧಾನ ಆಗುತ್ತೆ, ನಾನು ನಿಮ್ ಹತ್ರ ಈ ತರ ಮಾತುಗಳು ಕೇಳೋದ್ ತಪ್ಪುತ್ತೆ. ಅಮ್ಮ, ಏನಮ್ಮ ನೀವು ಇಂಥ ಅಪಶಕನೆಲ್ಲ ಮಾತಾಡ್ತಿದ್ದೀರಾ? ಏಯ್, ಇನ್ನೇನೇ ಮಾಡು ಅಂತೀಯ ನನ್ನ? ನೋಡ್ದ್ಯಾ ನಿಮ್ಮಪ್ಪ ನನಗೆ ಎಷ್ಟು ಬೇಜಾರಾಗೋ ತರ ಮಾತಾಡ್ತಾ ಇದ್ದಾರೆ. ಬೇಜಾರಾಗೋ ಥರ ಮಾತಾಡಿದ್ದು ನೀನಮ್ಮ. ಅಕ್ಕನ ಖುಷಿಗೋಸ್ಕರ ನಾವೆಲ್ಲ ಕಷ್ಟಪಡ್ತಾ ಇದ್ರೆ ಮಧ್ಯೆ ಬಂದು ಹಾಳು ಮಾಡಿರೋದು ನೀನು. ಬಟ್ಟೆ ಅಂಗಡಿಲಿ ಬಾವನ್ ಮನೆಯವ್ರಿಗೆ ಬೇಜಾರ್ ಮಾಡಿರೋದು ನೀನು. ಈಗ ನೀವಿಬ್ರು ಉಳ್ಕೊಂಡಿದ್ದೀರಾ, ಎಲ್ರೂ ನನ್ಗೆ ಬೈರಿ. ಒಂದಲ್ಲ ಒಂದಿನ ನಾನ್ ಸತ್ತೋಗ್ತೀನಲ್ಲ, ಆಗ ನೀವೆಲ್ರೂ ಹಾಲು ಕುಡ್ದು ಸಂತೋಷವಾಗಿರಿ. ನೀವೆಲ್ಲ ಚೆನ್ನಾಗಿರ್ಲಿ ಅಂತ ನಾನು ಆಸೆ ಪಡ್ತೀನಿ ನೋಡು, ಅದೇ ನಾನ್ ಮಾಡೋ ದೊಡ್ಡ ತಪ್ಪು. ಎಲ್ರೂ ಸೇರ್ಕೊಂಡು ನನ್ನನ್ನೇ ಕೆಟ್ಟವಳನ್ನಾಗಿ ಮಾಡಿ. ಏಯ್, ಯಾರು ನಿನ್ನ ಇಲ್ಲಿ ಕೆಟ್ಟವ್ರು ಮಾಡ್ತಾ ಇಲ್ಲ, ನೀನೇ ಕೆಟ್ಟವಳಾಗಿ ನಡ್ಕೋತಾ ಇರೋದು. ಅದನ್ನ ತಿಳ್ಕೊ ಮೊದ್ಲು. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಲೋಕ ಗೊತ್ತಾಗಲ್ಲ ಅಂತ ಸುಮ್ಮನೆ ಹೇಳ್ತಾರೇನೆ. ನೀನು ಎಷ್ಟೇ ಒಳ್ಳೆಯವಳ ತರ ನಾಟಕ ಮಾಡಿದ್ರು ನೀನು ಕೆಟ್ಟವಳೆ ಕಣೆ, ಕೆಟ್ಟು ಹುಳ ನೀನು. 100ಕ್ಕೆ 100 ಸತ್ಯ. ಇವತ್ತು ಬಟ್ಟೆ ಅಂಗಡಿನಲ್ಲಿ ಬೇಕು ಅಂತ ತಾನೇ ಕಾಲ್ ಕೆರ್ಕೊಂಡು ಜಗ್ಲಕ್ ಹೋಗಿದ್ ನೀನು. ಅಳಿಯಂದ್ರು ನಾಗರಾಜು ಇಬ್ರು ದೊಡ್ಡ ಮನಸ್ಸು ಮಾಡಿ ನೀನ್ ಹೇಳಿದ್ದೆ ಸೀರೆ ತೆಕ್ಕೊಟ್ರು.